ಸಾಕು ಸಾಕು ಬಿಡು, ಎಷ್ಟು ಅಂತ ಹೊತ್ತೀಯ? ಈಗ ಹೋಗಿ ವಿಶ್ರಾಂತಿ ತಗೋ. ರಾಮ ನಿನ್ಗೋಸ್ಕರ ಕಾಯ್ತಿರ್ತಾನೆ. ನೀನ್ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಅಮ್ಮ, ನೀವು ಎಲ್ಲಡಿಕೆ ತಿನ್ಕೊಂಡು ಮಾತಾಡ್ತಾ ಇದ್ರಲ್ಲ, ನೀವು ಮಾತಾಡ್ದ ಹಾಗೆ ಕೇಳಿಸ್ಬೇಕು ಅಲ್ವಾ? ಅದಕ್ಕೇನೆ ನಿಮ್ ಮಗನ್ ವಿಷಯಕ್ಕೆ ಬಂದ್ರೆ ಅವನು ಕೈ ಕಾಲ್ ಚಾಚ್ಕೊಂಡು ಯಾವಾಗ್ಲೂ ನಿದ್ದೆ ಮಾಡಿ ಆಗೋಯ್ತು. ನನ್ಗನ್ಸತ್ತೆ ಓಡ್ ಹೋಯ್ತು ಅಂತ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಕೂಗಾಡೋ ಭೂತ ಬಾಯ್ ಮಾತು ಕೇಳಲ್ಲ ಅಂತ. ಓಂ ಶುಕ್ರಾಯ ನಮಃ. ಶಾರದಾ ಎಲ್ಲಿ ಹೋದ್ಲು? ಅಮ್ಮನ ಜೊತೆ ಮಾತಾಡ್ಕೊಂಡು ಅಲ್ಲೇ ಮಲಗ್ ಬಿಟ್ಲ ಹೇಗೆ? ಅಯ್ಯೋ ಇವಳು. ಅಯ್ಯೋ ಗುಂಡಪ್ಪ, ನೀನ್ ಇನ್ನು ಮಲಗ್ಲಿಲ್ವಾ? ಸಣ್ಣ ಮಕ್ಳು ಜಾಸ್ತಿ ಹೊತ್ತು ನಿದ್ರೆ ಕೆಡಬಾರ್ದು ಗೊತ್ತಾ? ಹಾಗಿದ್ಲೆ ಮಕ್ಳಿಗೂ ಬೇಗ ನಿದ್ದೆ ಬರ್ಬೇಕಲ್ವಲ್ಲ ಅಮ್ಮ? ನಿದ್ದೆನೆ ಬರ್ತಿಲ್ಲ. ಅಯ್ಯೋ ಪ್ರಿಯೆ, ಶಾರದಾ, ನೀನ್ ಎಲ್ಲಿವರೆಗೂ ಅಮ್ಮನ್ ಕಾಲೋತಾನೆ ಇರ್ತೀಯ? ಅಮ್ಮ ಮಲಗ್ಬೇಕಲ್ವಾ? ಅಮ್ಮನಿಗೆ ಇದೇ ತರ ಕಾಲೋತಾ ಇದ್ರೆ ಅವ್ರಿಗೆ ನಿದ್ರೆ ಎಲ್ಲಿಂದ ಬರುತ್ತೆ? ನಡಿ, ಅಮ್ಮನಿಗೆ ಮಲಗೋಗ್ಬಿಡು. ಗುಂಡಪ್ಪ ಹೋಗು, ತಡ ಆಯ್ತು, ಮಲ್ಕೋ. ನಡೀರಿ. ನೀನಂತೂ ಒಂದಿನೂ ತಾಯಿ ಸೇವೆ ಮಾಡೋದೇ ಇಲ್ಲ. ಬೇರೆಯವ್ರು ಮಾಡಿದ್ರೆ ಅದಕ್ಕೂ ಕಲ್ಲು ಹಾಕ್ತಾ ಇದ್ಯಾ? ಇದಕ್ಕೋಸ್ಕರನೇ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಬೆಳೆಸಿದ್ದು ಅನ್ಕೊಂಡಿದ್ಯಾ? ಮಾತಾಡಿದ್ರೆ ದೊಡ್ಡ ಕೇಳ್ತಿರಲ್ಲಮ್ಮ. ನಾನ್ ನಿಮಗೋಸ್ಕರನೇ ಹೇಳಿದ್ದು. ಶಾರದಾ ಇದೇ ತರ ಕಾಲೋತಿದ್ರೆ ನಿಮ್ ನಿದ್ರೆಗೆ ತೊಂದ್ರೆ ಆಗತ್ತೆ. ಯಾವ ವಿಜ್ಞಾನ ಇಲ್ವೇ ಇಲ್ಲ. ಎಲ್ಲಾನು ಅತ್ಯಂತವಾಗಿ ಹಿತವಾಗಿ ಇದೆ. ಅಮ್ಮ, ನಾಯಿಗಳಿಗೆ ಆತ್ಮಗಳು ಕಂಡಾಗ ಮಾತ್ರ ಅವುಗಳು ಅಳೋದಂತೆ. ಅದು ನಿಜನಾ? ಏನ್ ಮಾತಾಡ್ತಿದ್ದೀರಾ ನೀವು? ಆತ್ಮ ಎಲ್ಲ ಕಾಣತ್ತಂತೆ. ಅಯ್ಯೋ, ಈ ಭೂತ ಪ್ರೇತ ಎಲ್ಲ ಏನೂ ಇಲ್ಲ, ಇದೆಲ್ಲ ಸುಳ್ಳು, ಬರೀ ಭ್ರಮೆ ಅಷ್ಟೇ. ಮೃತ ಆತ್ಮ ಇಲ್ಲ ಅಂತ ನಿನಗೆ ಯಾರೋ ಹೇಳಿದ್ದು? ನಾನೇ ನೇರವಾಗಿ ಒಂದು ದುಷ್ಟ ಆತ್ಮನ ಎದುರಿಸಿದೀನಿ. ನೀವಾ? ಯಾವಾಗ? ನಾನು 7 ವರ್ಷದೊಳಗಿದ್ದಾಗ ಹೀಗೆ ಒಂದು ಬೀದಿ ನಾಯಿ ನನ್ ಮನೆ ಮುಂದ್ಗಡೆ ಅಳ್ತಾ ಇತ್ತು. ಆದ್ರೆ ಅದು ಮಾಮೂಲಿ ಬೀದಿ ನಾಯಿ ಆಗಿರ್ಲಿಲ್ಲ. ನಾಯಿ ರೂಪದಲ್ಲಿ ಒಂದ್ ದೆವ್ವ ಬಂದಿತ್ತು. ಏನು? ಅದ್ಲ ಅರ್ಥ ಏನು? ದೆವ್ವಗಳಿಗೆ ಯಾವ ರೂಪ ಬೇಕಾದ್ರೂ ಧಾರಣೆ ಮಾಡೋ ಶಕ್ತಿ ಇರುತ್ತೆ. ಅವತ್ ರಾತ್ರಿ ಒಂದು ದೆವ್ವ ಒಂದು ನಾಯಿ ರೂಪ ಧರಿಸಿತ್ತು. ಹಾಗೆ ನಮ್ಮ ಮನೆ ಮುಂದೆ ಅಳ್ತಾ ಇತ್ತು. ಅದಾದ್ಮೇಲೆ ಏನಾಯ್ತಮ್ಮ? ಅದನ್ನ ನಮ್ಮ ಅಪ್ಪ ಏನ್ ಅನ್ಕೊಂಡ್ರು ಅಂದ್ರೆ ಯಾವ್ದೋ ಬೀದಿ ನಾಯಿ ಅಳ್ತಿರ್ಬೇಕು ಅಂತ. ಅದಕ್ಕೆ ಅವರು ಮನೆಯಿಂದ ಆಚೆ ಹೋಗಿ ಅದನ್ನ ಹುಡುಕಕ್ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಯಾವ ನಾಯಿನೂ ಕಾಣಿಸ್ಲೇ ಇಲ್ಲ. ಆದ್ರೆ ನಾಯಿ ಅಳ್ತಾ ಇರೋ ಹಾಗೆ ದನಿ ಮಾತ್ರ ಕೇಳಿಸ್ತಾ ಇತ್ತು. ನನ್ಗೆ ಬಾಲ ಆಗ್ತಿದಲ್ಲ ಅಮ್ಮ. ಅದಾದ್ಮೇಲೆ ಏನಾಯ್ತು? ನಮ್ಮಪ್ಪಂಗ ಆಚೆಗಡೆ ಯಾವ ನಾಯಿನೂ ಕಾಣಿಸ್ತಾ ಇದ್ದಾಗ ಅವ್ರು ಸುಮ್ನೆ ಮನೆ ಒಳಗಡೆ ಬಂದ್ಬಿಟ್ರು. ತುಂಬಾನೇ ಭಯಂಕರವಾದ ರಾತ್ರಿ ಅದು. ನಾವೆಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ದೇನೆ ಸುಮ್ನೆ ಮಲಗ್ಬಿಟ್ಟಿದ್ವಿ. ಆದ್ರೆ ಆ ದೆವ್ವ ಮನೆ ಒಳಗಡೆ ಬಂದ್ಬಿಡ್ತು.
ಆತರ ಹೇಗೆ? ಅದು ಒಳಗಡೆ ಬಂತು. ತಾತ ಬಾಗ್ಲು ಮುಚ್ಚಿದ್ರಲ್ವಾ? ಬಾಗ್ಲಿಂದೇನೋ ಮುಚ್ಚೆ ಇದ್ವಿ, ಆದ್ರೆ ದೆವ್ವ ಹಾವಿನ ರೂಪದಲ್ಲಿ ಬಾಗ್ಲ ಕೆಳಗಡೆಯಿಂದ ಬಂದ್ಬಿಡ್ತು. ನಾಯಿ ಹಾವ್ ಹೇಗಾಯ್ತು? ಸ್ವಲ್ಪ ಬಾಯ್ ಮುಚ್ಚು, ಮಧ್ಯ ಮಾತಾಡ್ಬೇಡ. ಅಮ್ಮ ಮರ್ತು ಹೋಗ್ಬಿಡ್ತಾರೆ, ಎಲ್ಲ ಹಳೆ ವಿಷಯ ಅಲ್ವಾ? ನಾನೇನು ಮಾತಾಡಲ್ಲ. ನಾನೇನು ಮಾತಾಡಲ್ಲ. ನಾನು ನಮ್ಮಮ್ಮನ್ ತೊಡೆ ಮೇಲೆ ಮಲಗ್ಬಿಟ್ಟಿದ್ದೆ, ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾರೋ ನನ್ ಕಾಲ್ ಎಳಿತಾ ಇದ್ದಾರೆ. ತಲಸ್ಬಿಡ್ತು. ಅಯ್ಯೋ, ಇದು ನನ್ ಕಾಲಷ್ಟೇ, ಹಾಗೆ ತಗಲ್ಬಿಡ್ತು. ಇಷ್ಟಕ್ಕೆ ಹೆದರ್ತಾ ಇದ್ದೀರಾ? ಭಯ ಆಗ್ತಿರ್ಲೆ, ನಿನ್ ಕೊನೆಗೆ ಹೋಗಿ ಮಲ್ಕೋ ಹೋಗು. ಭಯ? ಭಯ ಯಾರಿಗಾಗ್ತಿದೆ? ನಾನೇನು ಭಯ ಪಡ್ತಿಲ್ಲ. ಭಯ ಅನ್ನೋ ಶಬ್ದ ಈ ರಾಮನ್ ಶಬ್ದಕೋಶದಲ್ಲೇ ಇಲ್ಲ. ಅಮ್ಮ ಮುಂದೆ ಹೇಳಿ. ನಾನು ಹೆದರ್ಕೊಂಡು ಅಂತ ಕಿರ್ಚೋದ್ರಲ್ಲಿ ದೆವ್ವ ನನ್ ಬಾಯಿನ ಮುಚ್ಚಿಬಿಡ್ತು. ನನಗೆ ಇವತ್ತು ಕೂಡ ಅದ್ರ ಚೂಪಾದ ಉಗ್ರಿರೋ ಕೈಗಳು ನನಗೇನು ಚೆನ್ನಾಗಿ ನೆನಪಿದೆ. ಆಮೇಲೆ ನಾನು ಧೈರ್ಯ ಮಾಡಿ ಅದ್ರ ಮುಖದ ಕಡೆ ನೋಡ್ದೆ. ಅದ್ರ ದೊಡ್ಡ ದೊಡ್ಡ ಕೆಂಪು ಕಣ್ಣುಗಳು, ಹಾಗೆ ಹಿಕ್ಕೊಂಡಿರೋ ಅದ್ರ ಹಣೆ. ಅಷ್ಟೇ ಇಲ್ಲ, ನಮ್ ಕಿವಿಗಳು ಇಲ್ಲಿರ್ತಾವ ತಾನೆ, ಆದ್ರೆ ಅದ್ರ ಕಿವಿಗಳಂತೂ ಈ ತರ ಮೇಲ್ಗಡೆ ಇದ್ವು. ಆಮೇಲೆ ನನ್ ಕಣ್ಣು ಅದ್ರ ಕಾಲಿನ ಮೇಲೆ ಬಿತ್ತು. ಅದ್ ಹೇಗಿತ್ತು ಗೊತ್ತಾ? ಒಂಥರ ಎಮ್ಮೆಗಳಿಗಿರುತ್ತಲ್ಲ ಆ ತರ ಇತ್ತು. ಅದನ್ನ ಹಾಗೆ ಎತ್ಕೊಂಡು ಮನೆಯಿಂದ ಆಚೆ ಬಿಸಾಕ್ಬಿಡ್ತು. ಏನಾಯ್ತು? ಯಾಕೆ ಈ ತರ ಶಾಂತವಾಗಿ ಕೂತ್ಕೊಂಡಿದ್ಯಾ? ಅಯ್ಯೋ, ನಾನ್ ಮರ್ತೆ ಹೋಗ್ಬಿಟ್ಟೆ. ನಿನಗೆ ಆತ್ಮಗಳು ಅಂದ್ರೆ ಭಯ ಅಲ್ವಾ? ನೀನ್ ಚಿಕ್ಕವನಿದ್ದಾಗ ಮೃತ ಆತ್ಮದ ಕಥೆ ನಿನಗೆ ಹೇಳ್ತಾ ಇದ್ರೆ ನಿನಗಂತೂ ಜ್ವರನೇ ಬಂದ್ಬಿಡ್ತಾ ಇತ್ತು. ಮರ್ತ್ಬಿಟ್ಟೆ. ಅಯ್ಯೋ ಇಲ್ಲ, ನಾನೇನ್ ಭಯ ಪಡ್ಲಿಲ್ಲ ಅಮ್ಮ. ನಾನು ಎಲ್ಲಿ ಹೆದರ್ತೀನಿ? ನಾನು ಈ ಕಥೆಲಿ ಸಂಪೂರ್ಣವಾಗಿ ಮುಳುಗ್ ಹೋಗ್ಬಿಟ್ಟಿದ್ದೆ. ಅದು ಅಲ್ಲದೆ ಇಲ್ಲಿ ವಿಚಿತ್ರ ಪ್ರಾಣಿಗಳೆಲ್ಲ ಇದ್ವಲ್ಲ. ಇಲ್ಲ, ವಿಚಿತ್ರ ಜೊತೆ ಭಯ ಅನಕ. ಅದೆಲ್ಲ ಆದ್ಮೇಲೆ ಏನಾಯ್ತು? ಸಾಕು, ಈಗ ಅವ್ರಿಗೆ ನಿದ್ದೆ ಬಂತಂತೆ. ಮಿಕ್ಕಿದ ದಿನ ನಾಳೆ ಹೇಳ್ತಾರಂತೆ. ಅಮ್ಮ, ಇದು ಅನ್ಯಾಯ. ನೀವು ಮೊದ್ಲು ಪೂರ್ತಿ ಕತೆ ಹೇಳಿ, ಆಮೇಲೆ ಮಲ್ಕೊಳ್ಳಿ. ಇಲ್ಲ ಅಮ್ಮ, ಮಲ್ಕೋ. ಗುಂಡಪ್ಪ, ನೀನ್ ಯಾಕೆ ಇಷ್ಟ ಅವಸರ ಮಾಡ್ತಿದ್ಯಾ? ಅಮ್ಮ ಎಲ್ಲಿಗೆ ಹೋಗ್ತಾರೆ? ನಾಳೆನೂ ಕೂಡ ಸಿಗ್ತಾರಲ್ವಾ? ನಾಳೆನೇ ಹೇಳಿ. ನೀವು ಮಲ್ಕೊಳ್ಳಿ ಅಮ್ಮ, ಮಲ್ಕೊಳ್ಳಿ. ಎತ್ಕೋ. ಏನ್ನ? ನಿನ್ ದೇಹ ನಿಂತ್ಕೊಂಡು ಒಳಗ್ ನಡಿ. ಎಲ್ಲಿಗೆ? ನಾನಿವತ್ತು ಅಮ್ಮನ ಜೊತೆನೆ ಮಲ್ಕೋತೀನಿ. ನೀನ್ ನಡಿ. ಅಮ್ಮ ಜೊತೆ ಮಲ್ಕ್ತಿಯಾ? ನೀನೇನ್ ಮಗುನಾ? ನನ್ಗೋಸ್ಕರ ಕಾಯ್ತಾ ಇದ್ದೆ ತಾನೆ. ಇದ್ದಕ್ಕಿದ್ದ ಹಾಗೆ ಈಗೇನಾಗ್ಬಿಡ್ತು? ಅದು ಅಮ್ಮನ್ ಕತೆ ಕೇಳ್ತಿದ್ನಲ್ಲ, ಆಮೇಲೆ ಅವ್ರ ಕತೆ ಕೇಳಿದ್ಮೇಲೆ ನಾನು ಅವ್ರ ಬಗ್ಗೆ ಚಿಂತೆ ಮಾಡಕ್ ಶುರು ಮಾಡಿದೆ. ರಾತ್ರಿ ಎಲ್ಲಾದ್ರೂ ಬಂದು ದೇವ ಎತ್ಕೊಂಡು ಹೋಗ್ಬಿಟ್ರೆ ನಾನು ಅವರಿಗೆ ರಕ್ಷಣೆ ಕೊಡ್ತಿರ್ತೀನಿ. ನೀನ್ ಹೋಗು. ನನಗೆ ನೀನ್ ಇಲ್ದ ನಿದ್ದೆನೇ ಬರಲ್ಲ. ಹೌದಾ? ನೀನು ಇಲ್ಲೇ ಮಲ್ಕೋ, ಅಲ್ಲಿಗೇನ್ ಬೇಡ. ನಾನು ಇಲ್ಲೇ ಮಲ್ಕೊಳ್ತೀನಿ, ಅಮ್ಮ ಪಕ್ಕದಲ್ಲಿ. ಹಾ ಸರಿ, ಸುಮ್ನೆ ಮಲ್ಕೋ. ಹಾ, ನನ್ಗನ್ಸುತ್ತೆ ಅದೃಷ್ಟ ಮತ್ತೆ ಬಂದ ಅಂತ. ಇದು ಅದೇ ಇಲ್ಬೋದಾ? ಬೀದಿ ನಾಯಿಗೆ ಹಸುವಾಗಿದೆ ಅಂತ ಅನ್ಸುತ್ತೆ. ಹೋಗಿ 2 ರೊಟ್ಟಿ ಇಟ್ಬಾ, ತಿಂದು ಹೋಗ್ಬಿಡುತ್ತೆ. ಏಯ್, ಎದ್ದೇಳು.
ಇದು ಅಮ್ಮನ ಕರ್ಕೊಳ್ಳೋಗೋದಿಕ್ ಬಂದಿಲ್ಲ ತಾನೇ? ಎಲ್ಲಿಗೋಯ್ತು? ಆ ಕಡೆ ಹೋಯ್ತು, ಆ ಕಡೆ. ಹೋಗು ಶಾರದಾ, ಹೋಗಿ ನೋಡು, ಹೋಗು. ನೀನ್ ಹೋಗ್ ನೋಡು. ಇವ್ರೇ ಅಯ್ಯೋ ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ನೀವು ಅಲ್ಲಿಗೆ ಹೋದ್ರೆ ಹಿಡ್ಕೊಬಿಡುತ್ತೆ. ಬೇಡ ಬೇಡ ಬೇಡ. ನನ್ನ ಮಿಠಾಯಿ ಎಲ್ಲ ತಿಂತಿದೆ. ಇದು ಸಿಹಿ ತಿನ್ನೋದೆ ಬಂತ ಜೊತೆ. ನಮ್ಮೆಲ್ಲರನ್ನು ಸರಿಯಾಗಿ ಓದ್ಯಕ್ಕಿಂತ ಮುಂಚೆ ಸಿಹಿ ತಿಂತಿದ್ದಾನೆ. ಅಯ್ಯೋ ಅಮ್ಮ, ಯಾರು ನೀನು? ನಾನ್ ಕೇಳ್ತಿಲ್ಲ, ಅಮ್ಮ ಕೇಳ್ತಿದ್ದಾರೆ. ಯಾರು ನೀನು? ಲಾಮ, ಇದ್ಲು ಕಾಲೇ ಕಾಣಿಸ್ತಾ ಇಲ್ಲ, ಮತ್ತೆ ಟಿವಿ ಕೂದ್ಲಿಂದ ಮುತ್ತೋಗಿದೆ. ನಾನು ಎಲ್ಲಿದ್ದೀನಿ? ನೀವೆಲ್ಲ ಯಾರು? ಮತ್ತೆ ನೀವೆಲ್ಲ ನನ್ನ ಯಾಕೆ ಈ ರೀತಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ನಾನಿನ್ ಮನೆ ಯಜಮಾನ. ಮಹೋದಯರೇ, ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು, ಈಶ್ವರನ ಕೃಪೆಯಿಂದ. ಲಾಮ, ಕೆಳಗಿಲ್ಲಿ. ಈ ವಿಚಿತ್ರ ಪುರುಷ ನಿನ್ಗೆ ಪ್ರಣಾಮ ಮಾಡ್ತಿದ್ದಾನೆ. ಹೌದು, ದೊಡ್ಡ ವಿಚಿತ್ರವಾದ ಮನುಷ್ಯ. ಯಾರಿಗೂ ಗೊತ್ತಾಗ್ದಾಗ ಮನೆ ಬರೋದು ಅಲ್ದೆ ಮಿಠಾಯಿನೂ ಕೂಡ ತಿಂತೀಯಾ, ಮತ್ತೆ ನಮಸ್ಕಾರನೂ ಮಾಡ್ತೀಯಾ? ಮಹೋದಯರೇ, ನಾನು ನಿಮ್ಮ ಹತ್ರ ಕ್ಷಮೆ ಬೇಡ್ಕೊತೀನಿ. ನಾನು ಕೂಡ ಈ ರೋಗದಿಂದ ತುಂಬಾ ಬೇಸರಗೊಂಡಿದ್ದೀನಿ. ಈಶ್ವರನ ದಯೆಯಿಂದ. ನನ್ನ ಹೆಸರು ಗಂಗಾರಾವ್. ನನಗೆ ನಿದ್ದೆಯಲ್ಲಿ ನಡೆಯುವಂತ ರೋಗ ಇದೆ. ಈಶ್ವರನ ದಯೆಯಿಂದ ನಾನು ಯಾವ್ದಾದ್ರು ಕಾಡು ಒಳಗಡೆ ಹೋಗ್ಬಿಟ್ಟಿದ್ರೆ ಅಥವಾ ಯಾವ್ದಾದ್ರು ಬಾವಿಯಲ್ಲಿ ಬಿದ್ಬಿಟ್ಟಿದ್ರೆ. ಆದ್ರೆ ನೀವು ಈ ನಗರದವ್ರ ತರ ಕಾಣಲ್ವಲ್ಲ? ಹೌದು, ನಾನು ಗುಂಟೂರು ನಿವಾಸಿ. ವಿಜಯನಗರದ ಮಹಾಗುರುಗಳು ತಾತಾಚಾರ್ಯರನ್ನ ಭೇಟಿಯಾಗಲು ಬಂದಿದ್ದೆ. ರಾತ್ರಿ ನನಗೆ ನಿದ್ದೆ ಬಂದ್ಬಿಡ್ತು. ಹಾಗೆ ಒಂದು ಜಗ್ಲಿ ಮೇಲೆ ಮಲಗಿದ್ದೆ. ಮತ್ತೆ ಈಗ ಕಣ್ಣು ಇಲ್ಲೇ ನಿಮ್ಮ ಮನೇಲಿ ಬಂದು ತೆಗ್ದೆ, ಈಶ್ವರನ ಕೃಪೆಯಿಂದ. ಹೇಳಿ, ನಮ್ಮನೇನೆ ಸಿಕ್ಕಿದ್ದು ಈಶ್ವರನ ಕೃಪೆಯಿಂದ. ಅದೇ ತರ ಆಚಾರ್ಯರ ಮನೆ ಕೂಡ ಇಲ್ಲಿ ನಗರದ ಮೂಲೆಯಲ್ಲಿದೆ. ಎಷ್ಟ್ ದೊಡ್ಡ ಮನೆ ಅಂದ್ರೆ ಎಲ್ಲಿದ್ರು ಕಾಣತ್ತೆ. ಮಲಗ್ಬೇಕು ಅಂದಿದ್ರೆ ಅವ್ರ ಮನೇಲೆ ಹೋಗಿ ಮಲಗ್ಬೋದಿತ್ತಲ್ಲ. ಸುಮ್ನೆ ನಮ್ಮನ್ನು ಭಯ ಪಡಿಸಿದ್ರಿ, ಇವನನ್ನು ಭಯ ಪಡಿಸಿದ್ರಿ. ಮಹೋದಯರೇ, ನನಗೆ ಅತ್ಯಂತ ನಾಚಿಕೆ ಆಗ್ತಿದೆ. ಈಶ್ವರನ ದಯೆಯಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ನಿಂತ ಇರ್ತೀರಾ? ಆಗ್ಲೇ ಮಧ್ಯರಾತ್ರಿ ಆಗಿದೆ. ಇಲ್ಲೇ ಇದ್ದು ಮಲಗಿ, ಬೆಳಗ್ಗೆ ಎದ್ದು ಹೋಗಿ. ಹೌದು, ಸರಿಯಾಗಿ ಹೇಳೋದು ನನ್ನ ಧರ್ಮಪತ್ನಿ. ನೀವಂತೂ ಇಲ್ಲಿಗೆ ಬಂದಾಗಿದೆ, ಇನ್ನು ಬೆಳಗ್ಗೆ ತನಕ ಇಲ್ಲೇ ಉಳ್ಕೊಳ್ಳಿ. ಬೆಳಗ್ಗೆ ಎಲ್ಲಾದ್ರೂ ಬೇಜಾರಾಯ್ತು ಅಂದ್ರೆ ಆಚಾರ್ಯರ ಮನೆಗೆ ಹೋಗ್ಬೋದು. ವಾ ಮಹೋದಯರೇ, ನೀವು ಧನ್ಯರು. ಹೇಗೆ ನಾನು ವಿಜಯನಗರದ ಬಗ್ಗೆ ಕೇಳಿದ್ನೋ ಅದೇ ತರ ನೋಡ್ದೆ. ಏನ್ ಕೇಳಿದ್ರಿ? ವಿಜಯನಗರದ ಪ್ರಜೆಗಳ ಮನಸ್ಸು ತುಂಬಾ ವಿಶಾಲ ಅಂತ. ನೋಡಿ, ನಾನು ರಾತ್ರಿ ನಿಮ್ಗೆ ಎಷ್ಟೊಂದು ತೊಂದರೆ ಕೊಟ್ಟೆ, ಆದ್ರೂ ನೀವು ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಮಾಡೋದಕ್ಕೆ ಜಾಗ ಕೊಡ್ತಾ ಇದ್ದೀರಾ, ಈಶ್ವರನ ಕೃಪೆಯಿಂದ. ಸರಿಯಾಗಿ ಹೇಳಿದ್ರಿ, ಎಲ್ಲ ಈಶ್ವರನ ಕೃಪೆ. ಮತ್ತೆ ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೊಳ್ಳಿ, ನಾಳೆ ಆಚಾರ್ಯರನ್ನ ಭೇಟಿ ಆಗೋಕ್ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬೇಡಿ. ಉಡುಗೊರೆ ಏನಾದ್ರೂ ತಗೊಂಡು ಹೋಗಿ. ಉಡುಗೊರೆ? ಅದ್ಯಾಕೆ ಅಂದ್ರೆ ನಂತರನೇ ಆಚಾರ್ಯ ಹೃದಯನು ತುಂಬಾ ವಿಶಾಲವಾದದ್ದು. ಅಷ್ಟು ವಿಶಾಲವಾದ ಹೃದಯನ ಕದಿಬೇಕು ಅಂದ್ರೆ ಏನಾದ್ರೂ ಕೊಡ್ಬೇಕಲ್ವಾ? ನನ್ನ ಹತ್ರ ಉಡುಗೊರೆ ಏನು ಇಲ್ವಲ್ಲ. ದಾರಿಲಿ ನನ್ಗೊಬ್ಬ ವ್ಯಾಪಾರಿ ಸಿಕ್ಕಿದ್ದ. ಅವನಿಂದ ನಾನು ಈ ಪ್ರಾಣಿ ತರ ಕಾಣಿಸೋ ಬಟ್ಟೆನ ಖರೀದಿ ಮಾಡಿದ್ದೆ.
ಅಲ್ಲೇ ಇರ್ಲಿ. ಇದು ಈ ಬಟ್ಟೆನೆ ಕೊಟ್ಬಿಡಿ. ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವಿನ್ ಮಲ್ಕೊಳ್ಳಿ, ನಾವು ಕೂಡ ಮಲ್ಕೋತೀವಿ. ಇಲ್ಲೇ ನಿದ್ದೆ ಮಾಡ್ಲಾ? ಒಳ್ಳೇದು, ಈ ಕಡೆ ಹೊರಗೆ ನೋಡು, ಅವನಿಗಿಲ್ಲೇ ಮಲ್ಕೋಬೇಕಂತೆ. ಒಳ್ಳೇದಾಯ್ತಮ್ಮ ನೀವು ಮುಂದೆ ಹೋಗಿದ್ದು. ಇಲ್ಲಾಂದ್ರೆ ಕೋಪದಲ್ಲೇ ನಾನು ಏನ್ ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ನಡೀರಿ ನಡೀರಿ. ದುಷ್ಟ, ಕಪಟಿ, ಮೋಸಗಾರ, ಮುದುಕ. ಅರೆ ಏನು ವಟ ಅಂತಿದ್ಯಾ ಮಣಿ? ನನಗ್ ನಿದ್ದೆನೆ ಬರ್ತಿಲ್ಲ. ಯಾಕೆ ನಿದ್ರೆ ಬರ್ತಿಲ್ಲ ದಣಿ? ಅರೆ ಇವತ್ತು ಆ ಮುದ್ಕನ್ನ ಮನಸ್ಫೂರ್ತಿ ಬೈದಿಲ್ವಲ್ಲ, ಅದಕ್ಕೆ. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ರಾತ್ರಿ ಹೊತ್ತು ಆ ಮುದುಕನ ವಿಷಯ ಮಾತಾಡ್ಬೇಡ ಅಂತ. ಇಲ್ಲ ಅಂದ್ರೆ ಅಶುಭ ಆಗುತ್ತೆ. ಅರೆ ಏನು ಅಶುಭ ಆಗೋದಿಲ್ಲ. ಆ ಮುದ್ಕ ಎಷ್ಟು ದೊಡ್ಡ ಅಶುಭ ಅಂದ್ರೆ ಆ ಅಶುಭ ಕೂಡ ಅವನ್ ಪಕ್ಕದಲ್ಲಿ ಸುಣಿಯೋದಿಲ್ಲ. ಹೌದು ದಣಿ. ಮಾತನ್ನ ಏನಾದ್ರೂ ಬೇರೆ ಮಾತಾಡೋಣ. ನಿನ್ಗ ಲಾಲಿ ನೆನ್ಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹಾಡ್ತಿದ್ರಲ್ಲ. ಆ ಲಾಲಿನೇ? ಹೌದು. ಏನಿತ್ತದು? ಹೂವ ಇದೆ ಕೆಂಪು ಕೆಂಪಗೆ, ಮುದುಕನ ಕೂದಲಿನ ಹಾಗೆ. ಆದ್ರೆ ನಮ್ಮ ಮುದ್ಕನ್ ತಲೆ ಮೇಲಂತೂ ಕೂದ್ಲೇ ಇಲ್ವಲ್ಲ. ಅಯ್ಯೋ, ನಾನು ನಮ್ಮ ಮುದುಕನ ಬಗ್ಗೆ ಹೇಳ್ತಾ ಇಲ್ಲ ಕಣೋ ಧಣಿ. ಆ ಲಾಲಿ ಹಾಡಲ್ ಬರೋ ಮುದುಕನ ಬಗ್ಗೆ ಹೇಳ್ತಿದ್ದೀನಿ. ಹೌದಾ? ಸರಿ ಹಾಡು. ಹೂವಿನ ಹಾಗೆ ಕೆಂಪಾಗಿದೆ ಮುದುಕನ ಕೂದಲು. ಮುದುಕನ ನಡವಳಿಕೆ ಇದೆ ತೋಳದ ತರ. ತೋಳ ಬಂದು ಸಂಚು ಹತ್ತು. ತೋಳದ ಸಂಚು ಅಣ್ಣ, ತೋಳದ ಸಂಚು, 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 ತೋಳದ. ಸುಮ್ಮನೆ ಇರೋ, ಎಲ್ಲಿದೆಯೋ ತೋಳ? ಸುಮ್ಮನೆ ಇರೋ. ತೋಳದ ಸಂಚು ಅಣ್ಣ, ತೋಳದ ಸಂಚು. ಅರೆ ತೋಳ ಮಹಾರಾಜರೇ, ನಮ್ಮನ್ನ ಹೋಗಕ್ ಬಿಡಿ, ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮ ಗುರುಗಳಿದಾರಲ್ಲ, ಅವ್ರನ್ನ ಸಾಯಿಸ್ಬಿಡು. ಅರೆ ತೋಳ ಮಹಾರಾಜರೇ, ಅವರು ನಮ್ಮ ಮಾತ್ರ ಅಲ್ಲ, ಪೂರ್ತಿ ವಿಜಯನಗರದ ಶತ್ರು ಆಗಿದ್ದಾರೆ. ಅವ್ರನ್ನ ತಿನ್ಬಿಡು. ನಮ್ಮನ್ನ ಕ್ಷಮಿಸ್ಬಿಡು. ನಿನ್ ಬಗ್ಗೆ ಮಾತಾಡಿದ್ದಕ್ಕೆ ಕ್ಷಮಿಸ್ಬಿಡು. ಹೋಗೋ ಹೋಗ್ತಿದೆ. ಹೋಗು ನಮ್ಮ ಗುರುಗಳ ಹತ್ರ ಹೋಗು. ನಡಿ ಮಣಿ, ನಮ್ಮ ಗುರುಗಳ ಅಂತ್ಯ ನೋಡೋಣ. ನಿನ್ನ ಬಾಗ್ಲತ್ರ ನಿಂತಿದ್ದಾನೆ ಜೋಗಿ. ಎಂಥ ಭ್ರಮೆ, ಎಂಥ ವಿಚಿತ್ರವಾದ ಭ್ರಮೆ ನನಗೆ. ಯಾರು ಪ್ರಭು, ನಿಮ್ಮ ಪವಿತ್ರ ಬಾಯಿಂದ ಏನಾದ್ರೂ ಹೇಳಿದ್ರ? ನನ್ಗೆ ಅರ್ಥ ಆಯ್ತು ಸ್ವಾಮಿ, ಎಲ್ಲ ಅರ್ಥ ಆಯ್ತು. ಹೇ ಪ್ರಾಣಿ, ನನ್ನ ಪ್ರಭುವಿನ ಮುಖದಲ್ಲಿರೋ ತೇಜಸ್ಸನ್ನ ನೋಡಿ ನೀನ್ ಸ್ತಬ್ಧ ಆಗ್ಬಿಟ್ಯಾ? ಆದ್ರೆ ಚಿಂತೆ ಮಾಡ್ಬೇಡ, ನಮ್ಮ ಸ್ವಾಮಿ ಅಂತರ್ಯಾಮಿ, ಎಲ್ಲಾನು ತಿಳ್ಕೊಂಡವ್ರು. ಭಗವಂತ ಶಿವನ ಆಶೀರ್ವಾದದಿಂದ ಎಲ್ಲಾ ಕಲೆನೂ ಅವ್ರಿಗೆ ಒಲ್ದಿದೆ. ನಿನ್ಗೆ ಯಾವುದೇ ಸಹಾಯ ಬೇಕಾದ್ರೂ ನಮ್ ಪ್ರಭು ಮಾಡ್ತಾರೆ. ನಮ್ಮ ಸ್ವಾಮಿ ನಿನ್ನ ಯಾವ ಇಚ್ಛೆ ಇದ್ರೂ ಪೂರ್ತಿ ಮಾಡ್ತಾರೆ. ನಾವು ಬರೋದಿಲ್ಲ, ಒಪ್ಕೋತೀವಿ. ನೀವು ನಮ್ಮ ಪೂಜನೀಯ, ನೀವು ಆದರಣೀಯ ಮತ್ತೆ ಪ್ರೀತಿಯ. ಇಷ್ಟೊಂದು ಪ್ರಿಯರಲ್ಲ ನಾವು ನಿಮ್ಮ ಮುಂದೆ ನಿಂತಿರೋ ತೋಳಕ್ಕೆ ಆಹಾರ ಆಗೋದಿಕ್ಕೆ ಇಲ್ಲ. ಮನುಷ್ಯ ರೂಪದಲ್ಲಿರೋ ಪ್ರಾಣಿ ಅಲ್ಲ, ಮನುಷ್ಯನೇ.